ಜನ ಕೇಳ್ತಾ ಇದ್ರಲ್ವ ನಿಮ್ಮ ಏರ್ ಸೀಕ್ರೆಟ್ ಏನು ಅಂತ. ನೋಡಿ, ನನ್ನ ಇಂಥ ರೇಷ್ಮೆ ಅಂತ ಕೂದಲಿಗೆ ನಾನು ಯಾವ ರೀತಿ ಆರೈಕೆ ಮಾಡ್ಕೊತೀನಿ. ಇನ್ನೂ ತುಂಬ ಲಾಂಗ್ ಏರ್ಸ್ ಇತ್ತು, ಸ್ಟೈಲಿಗೋಸ್ಕರ ಕಟ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಇಷ್ಟು ಲಾಂಗ್ ಏರ್ಸು, ಇಷ್ಟು ರೇಷ್ಮೆ ಅಂತ ಕೂದಲಿಗೆ ನಾನು ಯಾವ ರೀತಿ ಮನೆಯಲ್ಲೇ ಕೇರ್ ಮಾಡ್ಕೋತೀನಿ, ಅದು ಮನೆಯಲ್ಲೇ ಅಂತ ಸಿಗುವಂತಹ ಯಾವ್ಯಾವ ಐಟಮ್ಸು ಉಪಯೋಗಿಸ್ಕೊಂಡು ಕೇರ್ ಮಾಡ್ತೀನಿ ಅಂತ ಬನ್ನಿ ತಿಳಿಯೋಣ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನಾನು ಏರ್ ಪ್ಯಾಕ್ ಯಾವ ಥರ ಮಾಡ್ತೀನಿ. ಕೆಲವೊಬ್ಬರು ತುಂಬ ಕೇಳ್ತಿದ್ದಾರೆ, ಏರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಏನು ಯೂಸ್ ಮಾಡ್ತೀರಾ ಏರ್ಸಿಗೆ, ಯಾವ ಥರ ಆಯಿಲ್ ಹಾಕ್ತೀರಾ, ಯಾವ ಥರ ಏರ್ ಕೇರ್ ಮಾಡ್ತೀರಾ ಅಂತೇಳಿ. ನಾನು ಅಂದ್ಕೊಂಡೆ, ಅದಕ್ಕೆ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ಮೊನ್ನೆ ಊರಿಗೆ ಹೋಗಿದ್ನಲ್ಲ, ನಾನು ನ್ಯಾಚುರಲಾಗಿ ಸಿಗೋಂತಹ ಏರ್ ಪ್ಯಾಕ್ನೇ ಜಾಸ್ತಿ ಮಾಡೋದು. ಏಕೆಂದರೆ ನಾನು ಹಳ್ಳಿ ಕಡೆ ಬೆಳೆದಿರೋದ್ರಿಂದ ನನಗೆ ಅಷ್ಟೊಂದಾಗಿ ಈ ಸಿಟಿ ಕಡೆ ಪ್ಯಾಕು ಅದೆಲ್ಲ ರೆಡಿ ಪ್ಯಾಕ್ ಇರುತ್ತಲ್ಲ ಅದು ಗೊತ್ತಿಲ್ಲ. ಊರಿಗೆ ಹೋಗಿದ್ನಲ್ಲ ಮೊನ್ನೆ ಸ್ಯಾಟರ್ಡೆ, ಮೆಹಂದಿ ಸೊಪ್ಪು ನಮ್ಮ ಹಿತ್ಲ ಕಡೆನೇ ಇದೆ, ಅದು ಆಮೇಲೆ ದಾಸವಾಳ ಹೂವಿನ ಸೊಪ್ಪು ಅದನ್ನು ತೊಗೊಂಬಂದಿದ್ದೆ. ಹಾಗೆ ರುಬ್ಬಿಡೋಣ ಅಂಥೇಳಿ ಓವರ್ ನೈಟ್ ರುಬ್ಬಿಡ್ತೀನಿ. ಹುಣಸೆಹಣ್ಣು, ಸೊಪ್ಪು ಇದಿಷ್ಟನ್ನು ರುಬ್ಕೋಬೇಕು. ರುಬ್ಬಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಬರೀ ಡ್ರೈ ಹಾಕ್ಬಿಡಿ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ ನಾನು ರುಬ್ಬೋದು, ಮತ್ತೇನು ಹಾಕಲ್ಲ. ನೀರು ಅದು ಎಷ್ಟು ಅಂದರೆ ತುಂಬ ತೆಳು ಬೇಡ, ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಬಿ. ಒಂದೊಂದು ಎಲೆ ಸೈಡಿಗೆಲ್ಲ ಅಂಟಿರುತ್ತೆ, ಅದು ಕೂಡ ಸ್ವಲ್ಪ ಕ್ಲೀನಾಗಿ ಮಾಡಿಬಿಟ್ಟು ಅದನ್ನು ಸ್ಪೂನಲ್ಲಾದರೂ ಕೈಯಲ್ಲಾದರೂ ಸರಿ ಮಾಡಿ ರುಬ್ಕೊಳ್ಳಿ. ಫೈನಲಿ ಈ ಥರ ಪೇಸ್ಟ್ ಆಯಿತು. ನೋಡಿ ಎಷ್ಟು ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದು ಸೈಡಿಗೆಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು, ಕೆಲವೊಂದು ಎಲೆ ಉಳಿಯುತ್ತೆ, ಇನ್ನೊಂದು ಸ್ವಲ್ಪ ರನ್ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಎಷ್ಟು ಸಣ್ಣಕ್ಕೆ ರುಬ್ಕೋತೀರಾ ಅಷ್ಟು ಚೆನ್ನಾಗಿ ನಮ್ಮ ಏರಿಗೆ ಚೆನ್ನಾಗಿ ಅದು ಹಿಡಿಯುತ್ತೆ. ನಾನು ಈ ಥರ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ನೈಟು ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ನಾಳೆ ಹಚ್ಕೊತೀನಿ ಅಂದರೆ ಹಿಂದಿನ ದಿನ ರುಬ್ಕೊತೀನಿ. ನಾನು ಇದನ್ನು ಆ್ಯಕ್ಚುಲಿ ಈ ಟಿಪ್ಸ್ ಕೇಳಿ ನಾನು ಇದನ್ನು ಬೇರೆ ಬಟ್ಲಲ್ಲಿ ಹಾಕಿಡಲ್ಲ, ಕಬ್ಬಿಣದ ಹಂಚಲ್ಲೇ ಹಾಕಿಡ್ತೀನಿ. ಇದು ನನ್ನ ಏರ್ ಕೇರು ಟಿಪ್ಸ್. ಅಂದರೆ ಈ ಕಬ್ಬಿಣದ ಹಂಚಿಂದ ಹಾಕಿರೋದ್ರಿಂದ ಈ ಕಬ್ಬಿಣ ಹಂಚದಲ್ಲಿರುವಂತಹ ಅಂಶ ಈ ಪೂರ್ತಿ ಮೆಹಂದಿ ಸೊಪ್ಪು ರುಬ್ಬಿರ್ತೀವಲ್ವ ಇದಕ್ಕೆ ಅಷ್ಟೂ ಆಗುತ್ತೆ. ಇದು ನಮ್ಮ ಆಂಟಿ ನಂಗೆ ಹೇಳ್ಕೊಟ್ಟಿದ್ದು ಟಿಪ್ಸು. ಇದಿಷ್ಟು ಈಗ ರಾತ್ರಿ ಓವರ್ ನೈಟ್ ರುಬ್ತೀವಲ್ವ, ನಮ್ಮ ಆಂಟಿ ಹೀಗೆ ಕೂಡ ನನಗೆ ಏರ್ ಪ್ಯಾಕ್ ಮಾಡ್ತಾಯಿದ್ದು. ನಾನು ಆ್ಯಕ್ಚುಲಿ ನಮ್ಮ ಆಂಟಿ ಜೊತೆನೇ ಅಲ್ವ ಇದ್ದಿದ್ದು. ಹಾಗಾಗಿ ಎಲ್ಲನೂ ಈ ಥರ ಕಬ್ಬಿಣದ ಹಂಚಲ್ಲಿ ಹಾಕ್ತಿದ್ರು ನಮ್ಮ ಆಂಟಿ. ನಮ್ಮ ಆಂಟಿ ಮಾಡ್ತೀರಾ ಅಂತ ಏರ್ ಕೇರ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ಇದಷ್ಟು ಕೈಯಲ್ಲಿ ಕ್ಲೀನಾಗಿ ತೆಗೆದು ಹಾಕಿ ಕಬ್ಬಿಣದ ಹಂಚಲ್ಲೇ ಹಾಕಬೇಕು, ಕ್ಲೀನಾಗಿ ಹಾಕಬೇಕು. ಹಾಕಿಬಿಟ್ಟು ಅದು ಕಬ್ಬಿಣದೆಲ್ಲ ಅದು ಅಂಶ ಹಿಡಿಯುತ್ತಲ್ಲ, ಅದು ನಮ್ಮ ಏರ್ ಗ್ರೋತಿಗೆ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೀವು ಕೂಡ ಅಂತ ಹೇಳ್ತೀನಿ. ಯಾಕೆಂದರೆ ಅದರಿಂದ ನನಗೆ ಯೂಸ್ ಆಗಿದೆ. ನಾನು ಇವಾಗಿನ ಏರ್ ಕೂಡ ಚೆನ್ನಾಗಿದೆ ಅಂತಲೇ ನಾನು ಅನ್ಕೋತೀನಿ, ಚೆನ್ನಾಗಿ ಕೂಡ ಇದೆ. ಇದೇ ಇದರ ಟಿಪ್ಸ್. ಕಬ್ಬಿಣದ ಹಂಚಲ್ಲಿ ಹಾಕಬೇಕು. ಈ ರೀತಿ ನ್ಯಾಚುರಲಾಗಿ ಸಿಗೋ ಅಂತಹ ಪ್ಯಾಕುಗಳನ್ನ ನಾವು ಆದಷ್ಟು ಹಾಕಬೇಕು. ಕೆಮಿಕಲ್ ಇರೋಂತಹ ಪಾಕೆಟ್ಸಲ್ಲಿ ಬಿರೋಂತಹ ಮೆಹಂದಿ ಆಗಿರ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸಿಗದೇ ಇರೋರಿಗೂ ಕೂಡ ಇವಾಗ ಅವೈಲೇಬಲ್ ಇದೆ, ಎಲ್ಲ ಕಡೆಯೂ ಸಿಗುತ್ತೆ. ನೋಡಿ ಆದಷ್ಟು ಯೂಸ್ ಮಾಡಿ. ಇಲ್ಲ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ವಲ್ಲ. ನಾವೇ ಅದೃಷ್ಟವಂತರು ಅಂತ ಅಂದ್ಕೊತೀನಿ. ಏಕೆಂದರೆ ಹಳ್ಳಿ ಕಡೆ ಇದೆಲ್ಲ ಸಿಗುತ್ತೆ. ನೋಡಿ ಕಲರ್ಫುಲ್ ಒಂಥರ ಚಟ್ನಿ ಪುದೀನ ಚಟ್ನಿ ಥರ ಕಾಣ್ತಾ ಇದೆ ಅಲ್ವಾ. ಪುದೀನ ಚಟ್ನಿ ಅಂತಲ್ಲ, ಮೆಹಂದಿ ಸೊಪ್ಪನ್ನ ಈ ರೀತಿ ಫೈನಲಾಗಿ ಪೇಸ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕಬ್ಬಿಣದ ಹಂಚದಲ್ಲಿ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಕಬ್ಬಿಣದ ಹಂಚಲ್ಲೇ ಒಂದು ಓವರ್ ನೈಟು ಬಿಡಬೇಕು. ನಾನು ಇದನ್ನು ಬೆಳಗ್ಗೆ ಪ್ಯಾಕ್ ಹಾಕ್ಕೊತೀನಿ, ರಾತ್ರಿ ಎಲ್ಲ ಇದನ್ನು ಹಂಗೆ ಬಿಟ್ಬಿಡ್ತೀನಿ. ನೋಡಿ ಬೆಳಗ್ಗೆ ಆಗಿದಾಗ ಇದು ಯಾವ ಥರ ಕಲರ್ ಚೇಂಜ್ ಆಗಿರುತ್ತೆ, ಆ ಕಬ್ಬಿಣದ ಹಂಚಿಂದು ಎಲ್ಲ ಅಂಶ ಹೇಗೆ ಈ ಮೆಹಂದಿಗೆ ಬಿಟ್ಕೊಂಡಿರುತ್ತೆ ಅಂತೇಳಿ ತೋರಿಸ್ತೀನಿ. ಈ ಥರ ಎಲ್ಲ ಕೂದಲಿಗೂ ಚೆನ್ನಾಗಿ ಹಚ್ಕೋಬೇಕು. ಹಚ್ಕೊಳೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮ ಮನೆಯವ್ರು ಹಚ್ಚಿದ್ದು ನನ್ನ ಕೂದಲಿಗೆ. ಬೇಡ ವೀಡಿಯೋ ಸರಿ ಅನಿಸಲ್ಲ ಅಂತ ಮಾಡಲಿಲ್ಲ. 2 hour ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಹೇಗಾಗಿದೆ ತೋರಿಸ್ತೀನಿ ನೋಡಿ. ಫೈನಲ್ಲಿ ವಾಶ್ ಮಾಡಿದ ಮೇಲೆ ಕೂದಲು ಈ ಥರ ಆಯಿತು. ಅದು ಮೆಹಂದಿದೆಲ್ಲ ಈ ಥರ ಇರುತ್ತೆ. ಕೂಮ್ ತಗೊಂಡು ಚೆನ್ನಾಗಿ ಬಾಚ್ಕೊಂಡ್ರೆ ಅದೆಲ್ಲ ಹೋಗುತ್ತೆ. ಫಸ್ಟ್ ಟೈಮ್ ಏನು ಶಾಂಪು ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮ್ ವಾಶ್ ಮಾಡ್ತೀರಲ್ವ ಆವಾಗ ಶಾಂಪು ಹಾಕಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ ಫೈನಲಿ ಎಷ್ಟು ಚೆಂದ ಕಾಣ್ತಾ ಇದೆ. ವಾಶ್ ಮಾಡಿದಾಗ ಈ ಥರ ಕೂದಲು ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ,
ಆಗಿದೆ ಕೆಲವೊಬ್ಬರಿಗೆ ಅಂತ ಅನ್ಕೋತೀನಿ. ನೋಡಿ ಈ ಥರ ರೇಷ್ಮೆ ಅಂತ ಅನಿಸುತ್ತೆ. ಕೆಲವೊಂದು ಫಸ್ಟ್ ಟೈಮು ವಾಶ್ ಮಾಡಿದಾಗ ಶಾಂಪೂ ಹಾಕಿ ತೊಳಿಬೇಡಿ, ಹಾಗೆ ತೊಳಿರಿ. ಸೆಕೆಂಡ್ ವಾಶ್ ಮಾಡ್ತೀರಲ್ವ, ಆವಾಗ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪು ಯೂಸ್ ಮಾಡಿ. ನೋಡಿ ಎಷ್ಟು ಸಿಲ್ಕಿಯಾಗಿ ಒಂಥರ ತಿಕ್ ಅನಿಸುತ್ತೆ. ತೆಳು ಕೂದಲಿದ್ರು ಕೂಡ ತುಂಬ ತೆಳು ಇದೆ ನನ್ನ ಕೂದಲು ಅನ್ನೋರು ಕೂಡ ಟ್ರೈ ಮಾಡ್ಬೋದು. ಈ ಮೆಹಂದಿ ಹಾಕೋದ್ರಿಂದ, ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಕೈಯಲ್ಲಿ ಹಿಡ್ದಾಗೂ ಕೂಡ ದಪ್ಪ ಅನಿಸುತ್ತೆ. ಈ ಕರ್ಲಿ ಏರ್ಸ್ನರಿಗೆ ಸ್ವಲ್ಪ ಕೂದಲಿದ್ರೂ ಜಾಸ್ತಿ ಅನಿಸುತ್ತೆ. ಆದರೆ ನಮ್ಮ ಈ ಸ್ಟ್ರೈಟ್ ಏರ್ಸ್ನರಿಗೆ ಕರ್ಲಿ ಏರ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಈ ಥರ ನಾವು ಮೆಹಂದಿ ಹಾಕೋದ್ರಿಂದ ಸ್ವಲ್ಪ ನಮ್ಮ ಕೂದಲು ಕೂಡ ರೇಷ್ಮೆಯಂತೆ ಪಳಪಳ ಹೊಳೆಯುತ್ತೆ. ಸೊ ನೋಡಿ ಇಷ್ಟ ಆದರೆ ವಿಡಿಯೋ ಟ್ರೈ ಮಾಡಿ ರೆಮಿಡಿ.